ನಮಸ್ಕಾರ ಸ್ನೇಹಿತರೆ. ರಾಜಕೀಯದಲ್ಲಿ ಯಾರು ಯಾವಾಗ ಏನು ದಾಳ ಉರುಳಿಸ್ತಾರೆ ಹೇಳೋಕೆ ಆಗಲ್ಲ. ಇಲ್ಲಿ ಯಾರಿಗೆ ಯಾರು ಮಿತ್ರರಲ್ಲ, ಯಾರಿಗೆ ಯಾರು ಶತ್ರುಗಳಲ್ಲ. ಈಗ ಅಂತದ್ದೇ ಒಂದು ಶಾಕಿಂಗ್ ಬೆಳವಣಿಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೆದಿದೆ. ಸಿ.ಪಿ. ಯೋಗೇಶ್ವರ್ ಅವರು ಬಿಜೆಪಿನಲ್ಲಿದ್ದಾರೆ. ಈಗ ಅವರ ಮಗಳು ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ದಾರೆ. ಅದು ಟೈಮಿಂಗ್ ಬಹಳ ಇಂಪಾರ್ಟೆಂಟ್. ಯಾಕೆ ಟೈಮಿಂಗ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, 2024 ಲೋಕಸಭಾ ಚುನಾವಣೆ ಇದೆ. ಕುಮಾರಸ್ವಾಮಿ ಅವರು ಯಾವಾಗ ಮಂಡ್ಯದಿಂದ ಕಣಕ್ಕಿಳಿತಾರೆ ಅಂತ ಗ್ಯಾರಂಟಿ ಆಯ್ತೋ ಆಗ್ಲೇ ಶುರುವಾಗಿತ್ತು ಸಿ.ಪಿ. ಯೋಗೇಶ್ವರ್ ಅವರು ಅವರ ಮಗಳನ್ನ ಕಾಂಗ್ರೆಸ್ಗೆ ಕಳಿಸೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡೋದು. ಏನಿದರ ತಂತ್ರ, ಇದರಿಂದ ಇರ್ತಕ್ಕಂಥ ರಾಜಕೀಯ ನಡೆ ಏನು? ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೂ ಸಿ.ಪಿ. ಯೋಗೇಶ್ವರ್ ಅವರು ಅವರ ಮಗಳನ್ನು ಕಾಂಗ್ರೆಸ್ಗೆ ಕಳಿಸೋದಕ್ಕೂ ಏನ್ ಲಿಂಕ್ ಇದೆ, ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರೋ ಪ್ರಯತ್ನ ಇವತ್ತು ನಿನ್ನೆದಲ್ಲ. ಯಾವಾಗ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗುತ್ತೆ ಅನ್ನೋ ಸೂಚನೆ ಸಿಕ್ತೋ ಆಗಿನಿಂದಲೇ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರೋದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಯೋಗೇಶ್ವರ್ ಅವರು ನೋಡಿದ್ರೆ ಬಿಜೆಪಿ ನಲ್ಲಿದ್ದಾರೆ. ಬಿಜೆಪಿ ಜೊತೆಗೆ ಈಗ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ನಿಶಾ ಯೋಗೇಶ್ವರ್ ಅವರು ಯಾಕೆ ಕಾಂಗ್ರೆಸ್ಗೆ ಹೋಗಬೇಕು ಅಂದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ನಿಶಾ ಯೋಗೇಶ್ವರ್ ಅವರೇ ಹೇಳಿದರೆ, ನಾನು ಕಳೆದ 8 ತಿಂಗಳಿಂದ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೆ, ಪ್ರಯತ್ನ ಮಾಡ್ತಾ ಇದ್ದೆ. ಈಗ ಆ ಕಾಲ ಬಂದಿದೆ, ಡೇಟ್ ಫಿಕ್ಸ್ ಆಗುತ್ತೆ, ಆ ದಿನ ನಾನು ಕಾಂಗ್ರೆಸ್ಗೆ ಸೇರ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ತಂದೆಯವರು ಬಿಜೆಪಿ ನಲ್ಲಿದಾರಲ್ಲ, ನೀವು ಹೆಂಗೆ ಕಾಂಗ್ರೆಸ್ಗೆ ಹೋಗ್ತೀರಾ? ಒಂದೇ ಮನೆಯಲ್ಲಿ 2 ಪಕ್ಷ ಆಗಲ್ವಾ ಅಂತ ಕೇಳಿದ್ದಕ್ಕೆ ನಿಶಾ ಅವರು ಹೇಳೋದು, ನನ್ನ ತಂದೆಯವರು ನನಗೆ ಬೇಕಾದ ತೀರ್ಮಾನನ ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಸ್ವತಂತ್ರಳು. ದಿನಾಂಕ ನಿಗದಿ ಆಗುತ್ತೆ, ಆ ದಿನಾಂಕದಂದು ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಶಾ ಯೋಗೇಶ್ವರ್ ಅವರು. ಸಿ.ಪಿ. ಯೋಗೇಶ್ವರ್ ಅವರು ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು, ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಆದ್ರೆ ಈ ಕಡೆ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತೇಳಿ ಬಹಿರಂಗ ಹೇಳಿಕೆ ಸ್ಟೇಟ್ಮೆಂಟ್ ನ ಕೊಟ್ಟು ಕನ್ಫರ್ಮ್ ಸಹ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸಿ.ಪಿ. ಯೋಗೇಶ್ವರ್ ಅವರ ಜಾಣ ರಾಜಕೀಯ ನಡೆ ಇದೆ. ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸುಮ್ನೆ ಹೋಗ್ತಾ ಇಲ್ಲ. ಹಿಂದೆ ಸಿ.ಪಿ. ಯೋಗೇಶ್ವರ್ ಅವರ ತಂತ್ರ ಇದೆ. ಸಿ.ಪಿ. ಯೋಗೇಶ್ವರ್ ಅವರು ಒಂದು ಪಕ್ಷದಲ್ಲಿದ್ದವರಲ್ಲ. ಮೊದಲು ಕಾಂಗ್ರೆಸ್ ನಲ್ಲಿದ್ರು, ಅದಾದ್ಮೇಲೆ ಸಮಾಜವಾದಿ ಪಾರ್ಟಿ ಜೊತೆಗೂ ಸಹ ಅವರು ಗುರುತಿಸ್ಕೊಂಡಿದ್ರು. ಪಕ್ಷೇತರವಾಗಿ ಸಹ ಅವರು ಸ್ಪರ್ಧೆ ಮಾಡಿದ್ರು. ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಅವರು ಬಿಜೆಪಿಯಿಂದಾನೇ ಸ್ಪರ್ಧೆ ಮಾಡಿ ಸೋತ್ರು. ಕಳೆದ ಬಾರಿ ಅವರೇ ಕಾಂಗ್ರೆಸ್ಗೆ ಬಂದ್ಬಿಡ್ತಾರೆ ಅನ್ನೋ ಊಹಾಪೋಹಗಳಿದ್ವು. ಆದ್ರೆ ಫೈನಲ್ ಆಗಿ ಬಿಜೆಪಿಯ ಟಿಕೆಟ್ ಸಿಕ್ತು, ಸ್ಪರ್ಧೆ ಮಾಡಿದ್ರು, ಸೋತ್ರು. ಆದ್ರೂ ಬಿಜೆಪಿ ಅವರು ಅವರನ್ನು MLC ಅವರು ಮಾಡಿದ್ರು. ನಿಶಾ ಯೋಗೇಶ್ವರ್ ಅವರು ಸಿ.ಪಿ. ಯೋಗೇಶ್ವರ್ ಅವರ ಮೊದಲ ಪತ್ನಿಯ ಮಗಳು. ನಿಶಾ ಯೋಗೇಶ್ವರ್ ಅವರಿಗೆ ರಾಜಕೀಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗಾಗಿ ಅವರನ್ನ ರಾಜಕೀಯಕ್ಕೆ ಕರೆತರಬೇಕು ಅಂತ ಸಿ.ಪಿ. ಯೋಗೇಶ್ವರ್ ಸಹ ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ರು. ಕಳೆದ ಬಾರಿನೇ ಸಿ.ಪಿ. ಯೋಗೇಶ್ವರ್ ಅವರು ನಿಶಾ ಯೋಗೇಶ್ವರ್ ಅವರಿಗೆ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಆದ್ರೆ ಸಿಕ್ಕಿರ್ಲಿಲ್ಲ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಿಶಾ ಯೋಗೇಶ್ವರ್ ಅವರು ಹೆಚ್ಚು ಕಾಂಗ್ರೆಸ್ ನಾಯಕರ ಜೊತೆಗೆ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು. ಹಾಗಾಗಿ ಆಗ್ಲೇ ಈ ಊಹಾಪೋಹಗಳಿಗೆ ರೆಕ್ಕೆ ಬಂದಿತ್ತು, ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗಿ ಬಿಡ್ತಾರಾ ಅಂತ. ಆಗ್ಲೇ ಜನ ಮಾತಾಡ್ಕೊಂಡಿದ್ರು. ಸಿ.ಪಿ. ಯೋಗೇಶ್ವರ್ ಅವರು ನೋಡಿದ್ರೆ ಬಿಜೆಪಿ ನಲ್ಲಿ ಇದ್ದಾರೆ. ಈಗ ಮಗಳು ನೋಡಿದ್ರೆ ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ಗೆ ಸೇರ್ಬಿಡ್ತಾರಾ ಅಂತ. ಆಗ್ಲೇ ನಿಶಾ ಯೋಗೇಶ್ವರ್ ಅವರು ಕೆಲವು ಸುಳಿವುಗಳನ್ನು ಕೊಟ್ಟಿದ್ರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದೇನೆ ಅಂತ. ಮೊನ್ನೆ ರೀಸೆಂಟ್ ಆಗಿ ಸಹ ಡಿ.ಕೆ. ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ನಿಶಾ ಯೋಗೇಶ್ವರ್ ಅವರು ಇಷ್ಟರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅಂತ. ನಿಮಗೆ ಅನ್ನಿಸ್ಬೋದು, ಒಂದೇ ಮನೆಯಲ್ಲಿ ಅಪ್ಪ ಮಗಳಿಗೆ ಜಗಳ ಯಾಕೆ, ಮನಸ್ತಾಪ ಯಾಕೆ? ವಿರೋಧ ಪಕ್ಷ, ಕಟ್ಟರ್ ವಿರೋಧಿ ಸಿ.ಪಿ. ಯೋಗೇಶ್ವರ್ ಅವರಿಗೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ತೀವ್ರ ವಿರೋಧ ಮಾಡೋರು. ಅಂತವರ ಜೊತೆ ಮಗಳು ಗುರುತಿಸಿಕೊಂಡಿರೋದು, ಅವರ ಪಾರ್ಟಿಗೆ ಹೋಗ್ತಾ ಇರೋದು ಸಹಜವಾಗಿ ಜನರಲ್ಲಿ ಗೊಂದಲ ಮೂಡಿಸಿತ್ತು. ಆದರೆ ರಾಜಕೀಯ ವಿಶ್ಲೇಷಕರು ಇದನ್ನ ವಿಶ್ಲೇಷಣೆ ಮಾಡೋ ರೀತಿನೇ ಬೇರೆ. ಇದರ ಹಿಂದೆ ಸಿ.ಪಿ. ಯೋಗೇಶ್ವರ್ ಅವರ ಚಾಣಕ್ಯ ರಾಜಕೀಯ ನಡೆ ಇದೆ. ಇದು ಬೇರೆ ಯಾರ್ದು ಅಲ್ಲ, ಸ್ವತಃ ಸಿ.ಪಿ. ಯೋಗೇಶ್ವರ್ ಅವರು ಮಾಡಿರ್ತಕ್ಕಂಥ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ರಾಜಕಾರಣಿಗಳಿಗೆ ಯಾವುದೇ ತತ್ವ ಸಿದ್ಧಾಂತಗಳು ಇರೋದಿಲ್ಲ. ಅವ್ರ 1 ಪಾಯಿಂಟ್ ಅಜೆಂಡಾ ಏನಾಗಿರುತ್ತೆ, ನಮಗೆ ಎಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋದೊಂದೇ ಅವ್ರು ಯೋಚನೆ ಮಾಡೋದು.
ಅಧಿಕಾರ ಇರೋ ಕಡೆಗೆ ಜಂಪ್ ಆಗೋದಕ್ಕೆ ಸದಾ ಸಿದ್ಧರಾಗೇ ಇರ್ತಾರೆ. ಈ ಎಲ್ಲ ಮಾಸ್ಟರ್ ಪ್ಲಾನ್ ಇಂದ ಇರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈಗ ಆ ಕ್ಷೇತ್ರನ ಪ್ರತಿನಿಧಿಸ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ನೋಡಿದ್ರೆ 2024 ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಈಗ ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ದಾರೆ. ಈ ಹಿಂದೆ ಬಹಳ ವರ್ಷಗಳ ಕಾಲ ಚನ್ನಪಟ್ಟಣ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದವರು ಸಿ.ಪಿ. ಯೋಗೇಶ್ವರ್ ಅವರು. ಈಗ ಮತ್ತೊಮ್ಮೆ ಅವರಿಗೆ ಅಲ್ಲಿ ಅವಕಾಶ ಕಾಣ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನವರು ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಈ ಮೈತ್ರಿ ಏನಾದ್ರೂ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೂ ಮುಂದುವರೆದ್ರೆ ನನಗೆ ನನ್ನ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಟಿಕೆಟ್ ಸಿಗೋದು ಕಷ್ಟ. ಯಾಕೆ ಅಂದ್ರೆ ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತರೋದಕ್ಕೆ ಕುಮಾರಸ್ವಾಮಿ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಳಸುಳಿಗಳನ್ನು ಅರಿತಂತ ಸಿ.ಪಿ. ಯೋಗೇಶ್ವರ್ ಅವರು ತಮ್ಮ ಮಗಳನ್ನು ಈ ಮೂಲಕ ಕಾಂಗ್ರೆಸ್ಗೆ ಹೋಗುವಂತೆ ಮಾಡಿ ಕಾಂಗ್ರೆಸ್ ಟಿಕೆಟ್ ಪಡೆದು ಅದೇ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅನ್ನೋದು ಸಿ.ಪಿ. ಯೋಗೇಶ್ವರ್ ಅವರು ಮಾಡಿರೋ ಮಾಸ್ಟರ್ ಪ್ಲಾನ್. ತಾನೇ ಹೇಗೋ ಇಲ್ಲಿ ಬಿಜೆಪಿನಲ್ಲಿದ್ದು MLC ಆಗಿದ್ದೀನಿ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಚನ್ನಪಟ್ಟಣ ಕ್ಷೇತ್ರದಿಂದ ತನ್ನ ಮಗಳು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತೆ ಮಾಡಿ ಗೆಲ್ಲಿಸಿಕೊಂಡು ಬರೋದು ಸಿ.ಪಿ. ಯೋಗೇಶ್ವರ್ ಅವರು ಮಾಡ್ತಾ ಇರ್ತಕ್ಕಂತ ರಣತಂತ್ರ. ಕಳೆದ ಬಾರಿ ಇದೇ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಸಿ.ಪಿ. ಯೋಗೇಶ್ವರ್ ಅವರು. ಕುಮಾರಸ್ವಾಮಿ ವಿರುದ್ಧ ಅವರು ಸೋತಿದ್ರು. ಸಿ.ಪಿ. ಯೋಗೇಶ್ವರ್ ಅವರಿಗೆ 2024 ಲೋಕಸಭಾ ಚುನಾವಣೆ ಬಯಸದೇ ಬಂದ ಭಾಗ್ಯ. ಅದರಲ್ಲೂ ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಿದ್ದಂತೂ ಯಾರಿಗೆ ಸಂತೋಷ ಕೊಟ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಸಿ.ಪಿ. ಯೋಗೇಶ್ವರ್ ಅವರಿಗಂತೂ ಸಿಕ್ಕಾಪಟ್ಟೆ ಸಂತೋಷ ಅಂತೂ ಕೊಟ್ಟಿದೆ. ಆ ಕ್ಷೇತ್ರ ಈಗ ಸಹಜವಾಗಿ ಖಾಲಿ ಆಗುತ್ತೆ, ಬೈ ಎಲೆಕ್ಷನ್ ಆಗುತ್ತೆ. ಬೈ ಎಲೆಕ್ಷನ್ ನಲ್ಲಿ ಸಿ.ಪಿ. ಯೋಗೇಶ್ವರ್ ಅವರು ಅವರ ಮಗಳನ್ನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತೆ ಮಾಡಿ ಗೆಲ್ಲಿಸಿಕೊಂಡು ಬರೋದು ರಣತಂತ್ರ. ಸಿ.ಪಿ. ಯೋಗೇಶ್ವರ್ ಅವರಿಗೆ ಒಂದ್ ಅಂಶ ಅಂತೂ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಮೈತ್ರಿ ಏನಾದ್ರೂ ಮುಂದುವರೆದ್ರೆ ಈಗ ಬೈ ಎಲೆಕ್ಷನ್ ಆದ್ರೂ ಸಹ ನನ್ನನ್ನು ಮಾತ್ರ ಇವರು ಅಭ್ಯರ್ಥಿ ಮಾಡೋದಿಲ್ಲ. ಯಾಕಂದ್ರೆ ಆ ಕ್ಷೇತ್ರನ ಗೆದ್ದಿರೋದು ಜೆಡಿಎಸ್ ನವರು. ಸಹಜವಾಗಿ ಜೆಡಿಎಸ್ ನವರು ಕೇಳ್ತಾರೆ, ಈ ಕ್ಷೇತ್ರನ ನಮಗೆ ಬಿಟ್ಕೊಡಿ, ನಾವು ಗೆದ್ದಿರೋದು ಕಳೆದ ಬಾರಿ ಅಂತ. ಹಾಗಾಗಿ ಹೈಕಮಾಂಡ್ ನವರು ಜಾಸ್ತಿ ಈ ಬಗ್ಗೆ ಚೌಕಾಸಿ ಮಾಡೋದಕ್ಕೆ ಹೋಗೋದಿಲ್ಲ. ಈ ಕ್ಷೇತ್ರದಿಂದ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಕಣಕ್ಕಿಳಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ಮಾಡಿರೋ ಪ್ಲಾನು. ಹಾಗಾಗಿ ಅವ್ರನ್ನ ಈ ಬಾರಿ ಮಂಡ್ಯದಿಂದ ಕಣಕ್ಕಿಳಿಸ್ಲಿಲ್ಲ, ತಾವೇ ಮಂಡ್ಯಕ್ಕೆ ಹೋಗೋದಕ್ಕೆ ಸಿದ್ಧರಾದ್ರು. ಯಾವಾಗ ನನಗೆ ಈ ಕ್ಷೇತ್ರದಿಂದ ಬೈ ಎಲೆಕ್ಷನ್ಗೆ ಟಿಕೆಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಯ್ತು, ಸಿ.ಪಿ. ಯೋಗೇಶ್ವರ್ ಅವರು ಈಗ ಅವರ ಮಗಳನ್ನು ಕಾಂಗ್ರೆಸ್ ಕಳಿಸುವ ಮೂಲಕ ಆ ಕ್ಷೇತ್ರದಲ್ಲಿ ಮತ್ತೆ ತಮ್ಮ ಕುಟುಂಬದವರೇ ಹಿಡಿತ ಸಾಧಿಸಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿ ರೆಡಿಯಾಗಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಸಿ.ಪಿ. ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರೋದ್ರ ಬಗ್ಗೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಜಕ್ಕೂ ನಿಶಾ ಯೋಗೇಶ್ವರ್ ಅವರು ಮುಂದಾಗೋ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರಾ, ಅಥವಾ ಕುಮಾರಸ್ವಾಮಿ ಅವರು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿಂದ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.